ಹೊರಗುತ್ತಿಗೆ ರದ್ದು, ಸಮಾನ ವೇತನಕ್ಕೆ ಆಗ್ರಹ. ಕಲಬುರಗಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕರಾಳ ಕಾರ್ಮಿಕ ಸಂಹಿತೆಗಳ ವಿರುದ್ಧ ಹಾಗೂ ಹೊರಗುತ್ತಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಗುರುವಾರ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾರ್ಮಿಕರು ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಸಿ ನಂತರ ಡಿಸಿ ಕಚೇರಿ ಮುಂದೆ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕ ವಿರೋಧಿ ಸಂಹಿತೆಗಳು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ರೈತರನ್ನು ಗುಲಾಮಗಿರಿಗೆ ತಳ್ಳುತ್ತಿರುವ ಬಿಜೆಪಿ ಇವತ್ತು ನಮ್ಮನ್ನು ಆಳುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಪ್ರತಿ ರಂಗದಲ್ಲಿ ನಮ್ಮ ಮೇಲೆ ಅತಿಕ್ರಮಣ ಮಾಡ್ತಾ ಇದೆ. ಈಗಾಗಲೇ ಬಹಳಷ್ಟು ಮುಖಂಡರು ತಮ್ಮ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ನಡೆದ ಈ ಪ್ರತಿಭಟನೆಯಲ್ಲಿ ಎಐಟಿಯುಸಿ, ಎಐಯುಟಿಯುಸಿ, ಸಿಐಟಿಯು, ಐಎನ್ಟಿಯುಸಿ, ಎನ್ಸಿಎಲ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ನಾಯಕರು, ಸಾರ್ವಜನಿಕ ವಲಯದ ಉದ್ಯಮಗಳ ಖಾಸಗೀಕರಣ, ಕಾರ್ಮಿಕರ ಹಕ್ಕುಗಳಿಗೆ ಹೊಡೆತ ನೀಡುವ ಲೇಬರ್ ಕೋಡ್ಗಳು, ದಿನಕ್ಕೆ 12 ಗಂಟೆ ಕೆಲಸದ ಅವಧಿ, ಮುಷ್ಕರದ ಹಕ್ಕಿಗೆ ಮಿತಿಗಳು ಇತ್ಯಾದಿಗಳನ್ನು ತೀವ್ರವಾಗಿ ಖಂಡಿಸಿದರು. ಸರ್ಕಾರವು ದುಡಿಯುವ ಜನರ ಬದುಕಿನ ಮೇಲೆ ನಿರ್ದಯ ದಾಳಿ ನಡೆಸುತ್ತಿದೆ. ತ್ಯಾಗ ಬಲಿದಾನಗಳಿಂದ ಗಳಿಸಿಕೊಂಡ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳಡಿ ಕೆಲಸ ಮಾಡುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಗಳು, ಮೆಸೆಂಜರ್ಗಳು ಹಾಗೂ ಹೊರಗುತ್ತಿಗೆ ನೌಕರರ ಪರವಾಗಿ ಮನವಿ ಸಲ್ಲಿಸಿ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಖಾಯಮೇತರ ನೌಕರರನ್ನ ಅನುಭವದ ಆಧಾರದಲ್ಲಿ ಖಾಯಂ ಮಾಡಲು ಕೆಸಿಎಸ್ಆರ್ ನಿಯಮಾವಳಿಗಳಿಗೆ ತಿದ್ದುಪಡಿ, ಹೊರಗುತ್ತಿಗೆ ವೇತನ ಪಾವತಿಗೆ ಬೀದರ್ ಮಾದರಿ ಕಾರ್ಮಿಕ ಸಹಕಾರ ಸಂಘ ರಚನೆ ಕೈಬಿಡಬೇಕು, ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ವ್ಯವಸ್ಥೆ ಜಾರಿಗೆ ತಂದು ಸೇವಾ ಭದ್ರತೆ ಖಚಿತಪಡಿಸಬೇಕು, ಖಾಯಂ ನೇಮಕಾತಿಯಲ್ಲಿ ಖಾಯಮೇತರರಿಗೆ ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ಕನಿಷ್ಠ 50% ಮೀಸಲಾತಿ, ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ, 7ನೇ ವೇತನ ಆಯೋಗ ಶಿಫಾರಸ್ಸಿನಂತೆಯೇ ಗುತ್ತಿಗೆ ಸಿಬ್ಬಂದಿಗೂ ಪರಿಷ್ಕೃತ ವೇತನ ಶ್ರೇಣಿ ಅನ್ವಯಿಸಬೇಕು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರ್ಮಿಕರು ತಮ್ಮ ಕೆಲಸದ ಅವಧಿಯಲ್ಲಿ ಅನುಭವಿಸಬೇಕಾಗುತ್ತಿರುವ ಸಮಸ್ಯೆಗಳು, ವೇತನ ವಿಳಂಬ, ಸೇವಾ ಭದ್ರತೆಯ ಕೊರತೆ ಕುರಿತು ವಿವರಿಸಿ ಸರ್ಕಾರ ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಶಾಂತಿಯುತವಾಗಿ ನಡೆದಿದ್ದು ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಸಂಘಟನೆಗಳು ಘೋಷಿಸಿವೆ. ಈಗ ನಾವು ಜೆಸಿಟಿಯು ಮುಖಾಂತರ ಇವತ್ತು ಜೆಸಿಟು ಅಂದರೆ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್, ಇದರಲ್ಲಿ ಎಐಟಿಯುಸಿ, ಸಿಐಟಿಯು, ಐಎನ್ಟಿಯುಸಿ ಮತ್ತು ಯುಟಿಯುಸಿ ಅನೇಕ ಸಂಘಟನೆಗಳು ಇದರಲ್ಲಿ ಬರ್ತಾ ಇದ್ದಾವೆ. ಈ ಒಂದು ಸಂಘಟನೆ ಮುಖಾಂತರ ನಾವು ಏನು ಕರೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂಥ 4 ಲೇಬರ್ ಕೋಡ್ಗಳನ್ನು ಇಮಿಡಿಯೇಟ್ ಆಗಿ ಹಿಂಪಡೆಯಬೇಕು. ಅದರ ಜೊತೆಗೆ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಪುನಃ ಜಾರಿಗೊಳಿಸಬೇಕು. ಅದರ ಜೊತೆಗೆ ಕಾರ್ಮಿಕರ ದುಡಿಯುವಂಥ ವರ್ಗಕ್ಕೆ 8 ತಾಸು ಕೆಲಸವನ್ನು ಇರುವಂಥ 12 ತಾಸನ್ನು ಮಾಡಿದ್ದಾರೆ, ಅದನ್ನು ಹಿಂಪಡೆಯಬೇಕು. ಮಹಿಳೆಯರು ದಿನವಿಡೀ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ರಾತ್ರಿ ಪಾಳಿಯಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಹಿಂಪಡಿಬೇಕು. ಮತ್ತು ಅವರ ಸುರಕ್ಷಿತ ದೃಷ್ಟಿಯಿಂದ ಅವರು ದಿನದಲ್ಲಿ ಮಾತ್ರ ಕೆಲಸ ಮಾಡಬೇಕು.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲೆ ವಿವಿಧ ಯೋಜನೆಯಡಿ ಸೇವಾ ಒಪ್ಪಂದದ ಕಾರ್ಯನಿರ್ವಹಿಸುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಗಳು ಮತ್ತು ಮೆಸೆಂಜರ್ಗಳು ಹಾಗೂ ಹೊರಗುತ್ತಿಗೆ ಸೇವೆ ಸಲ್ಲಿಸುತ್ತಿರುವ ಕೋರಿಕೆಯ ಬಗ್ಗೆ ನಮ್ಮ ಇವತ್ತಿನ ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾಯಮೇತರ ನೌಕರರನ್ನು ಕಾಯಂ ಮಾಡಲು ನಿಯಮಾವಳಿಗಳನ್ನು ತಿದ್ದುಪಡಿಗಳನ್ನು ನಾವು ಅನುಬಂಧದ ಆಧಾರದ ಮೇಲೆ ಕಾಯಮಾತಿ ಮಾಡಬೇಕು ಅಂತ ನಾವು ಕೇಳಿಕೊಳ್ಳುತ್ತೇವೆ. ಹೊರಗುತ್ತಿಗೆ ಕಾರ್ಮಿಕರಿಗೆ ವೇತನ ಪಾವತಿಸಲು ತೀರ್ಮಾನಿಸಿರುವ ಬೀದರ್ ಮಾದರಿ ಕಾರ್ಮಿಕರ ಸಹಕಾರ ಸಂಘ ವತಿಯಿಂದ ರಚನೆ ಮಾಡಿ ನಮಗೂ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ಕೇಳಿಕೊಳ್ಳುತ್ತೇವೆ. ನೌಕರರು ಕಾಯಂ ಆಗುವ ತನಕ ಹೊರಗುತ್ತಿಗೆ ನೇಮಕ ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಸಂಪೂರ್ಣ ಗುಲಾಮರನ್ನಾಗಿ ಮಾಡುವಂಥ 4 ಸಂಹಿತೆಗಳನ್ನು ಅದು ಜಾರಿ ಮಾಡ್ಯದ. ಇದು ಅತ್ಯಂತ ದೇಶದ್ರೋಹಿಯಾದಂಥ ನಿಲುವು. ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸನ್ನು ಅವರು ಸಂಪೂರ್ಣ ನಾಶ ಮಾಡಿ ಆ ಜಾಗದಲ್ಲಿ VB ಗ್ರಾಮ್ಜಿಯನ್ನು ತಂದಾರ. ಅದು ಜನತೆಯ ದುಡಿಯುವ ಹಕ್ಕನ್ನು, ಕೆಲಸದ ಹಕ್ಕನ್ನೇ ಸಂಪೂರ್ಣ ಕಸ್ಕೊಳ್ತದ. ಇದು ದೇಶಕ್ಕೆ ಮಾಡಿದಂಥ ಎರಡನೇ ದೇಶದ್ರೋಹದ ಕೆಲಸ. ಮೂರನೇದಾಗಿ ವಿದ್ಯುತ್ ಮಸೂದೆಯನ್ನು ಅವರು ತರಲಿಕ್ಕೆ ಹೊರಟಾರ. ವಿದ್ಯುತ್ತನ್ನು ಸಂಪೂರ್ಣ ಖಾಸೀಕರಣ ಮಾಡಿ ಜನ, ಅದು ದುಡಿಯುವ ಸಾಮಾನ್ಯ ಜನ ಮತ್ತೊಂದು ಸಾರಿ ಅವ್ರ ಬದುಕನ್ನು ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ 4 ಲೇಬರ್ ಕೋಡನ್ನು ವಾಪಸ್ ಆಗಬೇಕು ಅಂತೇಳಿ ಕಾರ್ಮಿಕರ ಬದುಕನ್ನು ದಮನಕಾರಿ ಮಾಡೋದನ್ನು ತಡೆಗಟ್ಟಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳೆ ವಿಮೆ ಹಣ 50 ಪೈಸೆ ಹಣ ಕೊಡಲಿಲ್ಲ, ತಕ್ಷಣ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ದಿನ ಬಾಯಿ ಬಿಟ್ಟರೆ ರೈತರ ಪರವಾಗಿ, ಅನ್ನದಾತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಾಧ್ಯಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ನಾವು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ರೀ. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ್ಯದ ಖರೆ, ಆದ್ರೆ ನಮಗೆ ಸ್ವತಂತ್ರ ಸಿಕ್ಕಿಲ್ಲ ರೀ. ಯಾಕಪ್ಪ ಅಂದ್ರೆ ನಮ್ದೇನು ಟೈಮಿಂಗ್ ಇಲ್ಲ ಅಥವಾ ಹಾಲಿಡೇಸ್ಗಳಿಲ್ಲ. ಈವನ್ ದೊಡ್ಡ ಹಬ್ಬ ದಸರಾ, ದೀಪಾವಳಿ ಅಂತ ಹಬ್ಬದ ಸಮೇತ ನಾವು ಡ್ಯೂಟಿ ಮಾಡ್ಬೇಕು ರೀ. ಅಂಥ ಪರಿಸ್ಥಿತಿ ನಮಗೆ ಬಂದುಬಿಟ್ಟದ. ಆಮೇಲೆ ಸ್ಯಾಲ್ರಿ ನೋಡಿರಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಆಗ್ತದೆ ರೀ. ಅದು ಏಜೆನ್ಸಿಗೆ ಆಗ್ತದೆ. ಏಜೆನ್ಸಿ ಆಗಿದ್ಮೇಲೆ ಏಜೆನ್ಸಿದವ ನೋಡ್ತೀನಿ ರೀ, ಜಮಾ ಆಗಿದೆ ನೋಡ್ತೀನಿ ರೀ, ಕೇಳ್ತೀನಿ ರೀ, ಹೇಳ್ತೀನಿ ರೀ ಅನ್ಕೋತ 8 ದಿವಸ ಆಗಿದ್ಮ್ಯಾಗ